ಜೀವನದಲ್ಲಿ ಯಾವುದೇ ವಿಚಾರದಲ್ಲಿ ಪರಿಪೂರ್ಣತೆ ಅಂದರೆ ಪರಿಪೂರ್ಣವಾದ ಜ್ಞಾನ ಇಲ್ಲದೆ ಯಾವುದೇ ಕೆಲಸ ಮಾಡೋದ್ರಿಂದ ಎಷ್ಟು ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಆಗ್ತದೆ ಅಥವಾ ನಮಗೆ ಎಂಥ ಒಂದು ಥ್ರೆಟ್ನ ನಾವು ತಡ್ಕೋಬೇಕಾಗತ್ತೆ ಅನ್ನೋದಕ್ಕೆ ಇವತ್ತು ಒಂದು ನಿಜವಾದ ಘಟನೆಯೊಂದಿಗೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಹೊರಟಿದ್ದೀನಿ. ಯಾಕೆಂತಂದರೆ ನಾನು ಆಲ್ವೇಸ್ 14 ವರ್ಷದಿಂದ ಈ ಕೃಷಿಯಲ್ಲಿ ಕೃಷಿ ಉದ್ಯಮಿಗಳ ಜೊತೆಯಲ್ಲಿ ನಿರಂತರವಾಗಿ ತೋಟಗಳಲ್ಲಿ ಓಡಾಡ್ತಾ ಅವ್ರ ಜೊತೆ ಮಾತನಾಡ್ತಾ ಅವರ ಒಳನಾಡಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದೇ ರೀತಿ ಇತ್ತೀಚೆಗೆ ಒಂದು ಸಂಗತಿ ಏನಾಯ್ತು ಅಂದರೆ, ಇದು ಕಾಲ್ಪನಿಕ ಅಲ್ಲ, ಇದು ಒಂದು ನಿಜವಾದ ವಿಚಾರ. ಏನಾಯಿತು ಅಂತಂದರೆ, ಚನ್ನಗಿರಿಯಲ್ಲಿ ಒಂದು ದಿವಸ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ರಿ. ಸೊ ಅಡಿಕೆ ತೋಟದಲ್ಲಿ ಒಂದು ಕಾರ್ಯಾಗಾರವನ್ನು, ಅಂದರೆ ನಾನು ಎಲ್ಲ ಕಡೆನೂ ರೈತರಲ್ಲಿ ಅವರ ಕೌಶಲ್ಯಗಳನ್ನು ಹೆಚ್ಚಿಸಲಿಕ್ಕೆ ಪ್ರಾಯೋಗಿಕವಾಗಿ ತರಬೇತಿಗಳನ್ನ ನಾನು ಕಂಡಕ್ಟ್ ಮಾಡ್ತೀನಿ. ಸೊ ಅದೇ ಕಾರ್ಯಕ್ರಮಕ್ಕೆ ಚನ್ನಗಿರಿಯಲ್ಲಿ ಒಂದು ಅರೇಂಜ್ ಮಾಡಿಕೊಂಡಿದ್ರು. ಸೊ ಅಲ್ಲಿ ಹೋದ ತಕ್ಷಣ ರೋಡ್ ಸೈಡು ತೋಟ, ಆ ತೋಟದಲ್ಲಿ ಸುಮಾರು ಒಂದು 13-14 ಜನ ರೈತರು ಬಂದಿದ್ದರು. ಸೊ ಅದರಲ್ಲಿ ಕೆಲವರು ನಿರಂತರವಾಗಿ ನನ್ನ ವಿಡಿಯೋ ನೋಡಿ ಯಶಸ್ವಿ ಆಗಿರೋರು ಬಂದಿದ್ದರು. ಸೊ 13-14 ಜನ ಜೊತೆ ಮಾತನಾಡ್ತಾ ಇದ್ದೆ ತೋಟದಲ್ಲಿ ರೋಡ್ ಸೈಡ್ ನಿಂತ್ಕೊಂಡು. ಸೊ ಮಾತನಾಡ್ತಾ ಇರ್ಬೇಕಾದ್ರೆ ಅವರು ಶೇರ್ ಮಾಡ್ಕೊತಾ ಇದ್ರು ಅವರವರ ವಿಚಾರಗಳು. ಸರ್, ನಿಮ್ಮ ವಿಡಿಯೋ ನೋಡಿದ್ಮೇಲೆ ಈ ಥರ ಇತ್ತು ಮೊದಲು ತೋಟ, ಹಿಂಗಾಯಿತು ಅಂತಕ್ಕಂಥದ್ದು. ಕೆಲವರು ಯಾರು ಸಕ್ಸಸ್ ಆಗಿರೋರು, ಇನ್ನು ಕೆಲವರು ಗಮನಿಸ್ತಾ ಇದ್ದರು. ಸೊ ನಾನು ಅವ್ರ ಜೊತೆ ಹಿಂಗೆ ವಿಚಾರ ನಡೀತಾ ಇತ್ತು. ಒಂದು 5 ನಿಮಿಷ ಆಗಿತ್ತು ಈ ವಿಚಾರಗಳ ಚರ್ಚೆ. ಸೊ ಅಷ್ಟೊತ್ತಿಗೆ ಒಬ್ಬರು ಅಲ್ಲಿ ಬೈಕಲ್ಲಿ ಬಂದು ಅಲ್ಲಿ ಗುಂಪು ನೋಡಿದ್ರಲ್ಲ, ನೋಡ್ಬಿಟ್ಟು ಬೈಕ್ ನಿಲ್ಲಿಸಿ ಈ ಕಡೆ ಬಂದರು. ನಾನು ಅವ್ರನ್ನೇ ಗಮನಿಸ್ತಾ ಇದ್ದೆ. ಸೊ ಅವರು ನನ್ನ ನೋಡ್ತಾ ಒಂಥರ ಮುಖದಲ್ಲಿ ಏನೋ ಒಂಥರ ಬೇರೆ ಥರ ಬಂದರು ನನ್ನ ಹತ್ರ, ಏನೋ ಒಂದು ಅಗ್ರೆಸಿವ್ ಆಗಿ. ಸೊ ನನಗೆ ಯಾರೋ ನನಗೆ ಇರ್ಬೋದು ಅಂತಕ್ಕಂಥ ವಿಚಾರದಲ್ಲಿ ನಾನು ಮಾತನಾಡ್ತಾ ಇದ್ದೆ. ಸೊ ಅವ್ರು ಬಂದಮೇಲೆ ಇನ್ನೂ 1 ನಿಮಿಷನೂ ನಾನು ಮಾತಾಡಿಲ್ಲ. ನೀವು ಇದರ ವಿಷಯದಲ್ಲಿ ಚೆನ್ನಾಗಿ ತಿಳ್ಕೊಂಡು ಮಾಡಿದರೆ ಉತ್ತಮ ಆಗಿರುತ್ತೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇರಬೇಕಾದ್ರೆ ಅವರು ನನ್ನ ನೇರವಾಗಿ ಮಾತನಾಡಿದ್ರು. ಏನು ಮಾತನಾಡಿದ್ರು ಅಂದರೆ, ಸಾಕು ಸುಮ್ಮನೆ ರೀ ಸರ್, ನೀವೆಲ್ಲ ಸುಳ್ಳು ಹೇಳೋದು. ಸೊ ನಿಮ್ಮ ವಿಡಿಯೋಗಳು ನೋಡಿ ನನ್ನ ತೋಟ ಹಾಳಾಗಿದೆ, ನೀವು ಉಳುಮೆ ಮಾಡಬೇಡಿ ಅಂತ ಹೇಳಿದ್ರಿ, ನಾನು ಉಳುಮೆ ಮಾಡಿದೆ, ಇವತ್ತು ನನ್ನ ತೋಟ ಎಲ್ಲ ಹಾಳಾಗಿದೆ ಅಂತಕ್ಕಂಥದ್ದು ನೇರವಾಗಿ ಅಪೀಲ್ ಮಾಡಿದ್ರು. ಸೊ ನನಗೆ ಹೌದಾ, ಸರಿ, ಒಂಥರ ಗಾಬರಿ ಆಯಿತು. ಆದರೂ ಈ ಜನ ಇದ್ದಾರೆ, ನಾನು ಅಲ್ಲೇನು ಗಾಬರಿ ಮಾಡ್ಕೊಳ್ಳೋಂಗಿಲ್ಲ. ಸೊ ಅದನ್ನು ಸಮಾಧಾನವಾಗಿ ತಗೊಂಡೆ. ಯಾಕೆ ಅಂತಂದರೆ, ಯಾವತ್ತೂ ಅಷ್ಟೇ ಒಬ್ಬ ಪರಿಪೂರ್ಣರಾಗದೇ ಇರ್ತಕ್ಕಂಥವ್ರು ಏನೇ ಪ್ರಶ್ನೆ ಕೇಳಿದ್ರು ಪರಿಪೂರ್ಣತೆ ನಮಗಿದ್ದಾಗ ಆ ತಾಳ್ಮೆ ಇಟ್ಕೊಂಡು ನಾವು ಮಾತನಾಡಬೇಕಾಗತ್ತೆ. ಸೊ ನಾನು ಒಳ್ಳೆ ರೀತಿಯೇ ಅದನ್ನು ರಿಸೀವ್ ಮಾಡಿಕೊಂಡು ಆಯಿತು, ಎಲ್ಲಿದೆ ನಮ್ಮ ತೋಟ ಅಂತ ಕೇಳಿದೆ. ನೋಡಿ ಸರ್, ಅಲ್ಲೇ ಕಾಣ್ತಾ ಇದೆ ನೋಡಿ, ಅದೇ ತೋಟ ಅಂತಂದರು. ಸೊ ನಾವು ಹೆಂಗೂ ಕಾರ್ಯಾಗಾರ ಮಾಡಬೇಕು, ನಮಗೆ ಸಮಸ್ಯಾತ್ಮಕವಾದ ತೋಟ ಇದ್ದರೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಬೋದು. ನಾವು ಏನು ಹೋಗಿ ನಿಂತಿದ್ರು ಆ ತೋಟ ಚೆನ್ನಾಗೇ ಇತ್ತು. ಸೊ ಇಲ್ಲಿಗಿಂತೂ ಅಲ್ಲೇ ಒಳ್ಳೆಯದು ಅಂತ ನನ್ನ ಮನಸ್ಸಲ್ಲಿ ತೀರ್ಮಾನ ಬಂತು. ಆಗ ನಾನು ಇವ್ರಿಗೆಲ್ರಿಗೂ ಹೇಳಿದೆ, ಇವತ್ತಿನ ಕೌಶಲ್ಯ ಏನು ನಿಮ್ಮೆಲ್ರಿಗೂ ಆ ಒಂದು ಸ್ಕಿಲ್ಡ್ ಪ್ರೋಗ್ರಾಮ್ನ ನಾವು ಇಟ್ಕೊಂಡಿದ್ರಿ, ಇದು ಈ ತೋಟದಿಂದ ಆ ತೋಟಕ್ಕೆ ಶಿಫ್ಟ್ ಮಾಡೋಣ ಅಂತ ಹಲ್ಗೋದ್ರಿ. ಸಮಸ್ಯೆ ಗಂಭೀರವಾಗಿರೋದನ್ನ ಅವ್ರ ಮುಖದಲ್ಲಿ ನೋಡಿದೆ. ತೋಟದೊಳಗಡೆ ಹೋಗ್ತಾ ಇದ್ದಂಗೆ ನಾನು ತೋಟ ನೋಡ್ತಾ ಇದ್ದೀನಿ. ಸೊ ತೋಟದಲ್ಲಿ ಎಲ್ಲ ಸಮಸ್ಯೆಗಳಿರಬೇಕು, ರೋಗ ಕೀಟ, ಆ ಒಂದು ಡಿಸಾರ್ಡರ್ಸು ಎಲ್ಲವೂ ಕೂಡ, ಅಣಬೆ ರೋಗ ಇರ್ಬೋದು, ಇಡಮುಂಡೆ ರೋಗ ಇರ್ಬೋದು, ಅಥವಾ ಏನೋ ಹಳ್ಳುದಿರೋದಿರ್ಬೋದು, ಲೀಫ್ ಸ್ಪಾಟ್ ಇರ್ಬೋದು, ಎಲ್ಲ ಇದೆ. ಸೊ ಪೂರ್ತಿ ಇದೆ, ಸಾಕಷ್ಟು ಮರಗಳು ಹೋಗ್ಬಿಟ್ಟಿದೆ. ನಾನು ಅದನ್ನು ಗಮನಿಸಿದೆ. ಸೊ ಗಮನಿಸಿ ನನಗೆ ಕಷ್ಟ ಅನ್ನಿಸ್ತು. ಯಾಕೆಂತಂದರೆ ಒಬ್ಬ ರೈತನಿಗೆ ಅಷ್ಟೆಲ್ಲ ಮರಗಳು ಹೋಗಿದೆ, ಸಮಸ್ಯೆಗಳು ಅಷ್ಟಿದೆ ಅಂತಂದರೆ ಅವರ ಮನಸ್ಥಿತಿ ಹೆಂಗಿರಬಹುದು. ಸೊ ನಾನು ಸಮಾಧಾನವಾಗಿ ಅವ್ರನ್ನ ನೋಡ್ತಾ ಮಾತಾಡಿದೆ. ಸೊ ಎಷ್ಟು ಎಕರೆ ಇದೆ ಅಂತ ಕೇಳಿದೆ. 2 ಎಕರೆ ಅಂತ ಹೇಳಿದ್ರು. ಹೌದಾ, ಸೊ ನೀರು ಹೆಂಗೆ ಕೊಡ್ತಾ ಇದ್ರಿ ಅಂತ ಕೇಳಿದೆ. ಸರ್, ನನಗೇನು ನೀರಿಗೆ ತೊಂದರೆ ಇಲ್ಲ, ನನಗೆ ಬೇಕಾದಷ್ಟು ನೀರಿದೆ, ಚೆನ್ನಾಗಿ ಕೊಡ್ತಾ ಇದ್ದೀನಿ ಅಂತಂದರು. ಎಸ್, ಸಂತೋಷ, ವೆರಿ ಗುಡ್ ಅಂತಂದೆ. ಆಮೇಲೆ ಹೌದಾ, ಚೆನ್ನಾಗಂದರೆ ಎಷ್ಟು ದಿವಸಕ್ಕೊಂದು ಸಾರಿ ಕೊಡ್ತಾ ಇದ್ರಿ ಅಂತ ಕೇಳಿದೆ. ಸೊ ಡ್ರಿಪ್ ಇತ್ತು ಆ್ಯಕ್ಚುಲಿ,
ಎಷ್ಟು ದಿವ್ಸಕ್ಕೊಂದ್ಸಾರಿ ಅಂತ ಕೇಳಿದೆ. ಅವರು ವಾರಕ್ಕೊಂದ್ಸಾರಿ ಕೊಡ್ತೀನಿ ಸರ್. 2 ಎಕರೆ ವಾರಕ್ಕೊಂದ್ಸಾರಿ. ಹೌದಾ, ಎಷ್ಟು ಗಂಟೆ ಕೊಡ್ತೀರಿ ಅಂತ ಕೇಳಿದೆ. ಏನಿಲ್ಲ ಸರ್, ಇದಕ್ಕೊಂದು 3 ದಿವಸ ಅದಕ್ಕೊಂದು 3 ದಿವಸ ಕಂಟಿನ್ಯೂಸ್ ಆಗಿ ಕೊಡ್ತೀನಿ ಅಂತಂದರು. ಸೊ ನನಗೆ ಪೂರ್ತಿ ಅರ್ಥ ಆಯಿತು. ಏನಂತಂದರೆ ನಿರಂತರವಾಗಿ 3 ದಿವಸ ಕೊಟ್ಟು 3 ದಿವಸ ಬಿಟ್ಟು ಮತ್ತೆ ಕೊಡ್ತಾ ಇದ್ದಾನೆ. ವಾರಕ್ಕೊಂದ್ಸಾರಿ ಎಲ್ಲ ಕೊಡ್ತಾ ಇರೋದು. ಸೊ 3 ದಿವಸ ಮಾತ್ರ ಗ್ಯಾಪ್ ಕೊಟ್ಟು ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಪೂರ್ತಿ ಡ್ಯಾಮೇಜ್ ಆಗಿದೆ. ಅತಿ ಹೆಚ್ಚು ನೀರು ಕೊಟ್ಟಿರೋದ್ರಿಂದ ಸೊ ಮಣ್ಣು ಪೂರ್ತಿ ಡ್ಯಾಮೇಜ್ ಆಗಿದೆ, ಬೇರು ಡ್ಯಾಮೇಜ್ ಆಗಿದೆ ಅಂತ ನನಗೆ ಅರ್ಥ ಆಯಿತು. ಆದರೆ ಆ ಮನುಷ್ಯನಿಗೆ ನಾನು ನೇರವಾಗಿ ಹೇಳೋಕ್ಕಾಗಲ್ಲ. ವೆರಿ ಗುಡ್ ಅಂತಂದೆ. ವೆರಿ ಗುಡ್ ಅಂತ ಅಪ್ರಿಷಿಯೇಟ್ ಮಾಡಿ, ಸೊ ಹಂಗೆ ಆಯಿತು. ಎಲ್ರಿಗೂ ಹೇಳಿದೆ, ಎಲ್ಲ ನನ್ನ ಅಲ್ಲಿ ಏನು ತರಬೇತಿಗೆ ಬಂದಿದ್ರು ಅವ್ರಿಗೆಲ್ಲ, ಇವತ್ತು ಈ ತೋಟದಲ್ಲಿ ನಾವೇನನ್ನು ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳಿದೆ. ಏನು ಹೇಳಿದೆ ಅಂತಂದರೆ, ನೋಡ್ರಿ, ಎಲ್ಲರೂ ಪ್ರಾಯೋಗಿಕವಾಗಿ ಮಣ್ಣಿನ ಪರೀಕ್ಷೆ ಮಾಡಲಿಕ್ಕೆ ನೀವೆಲ್ಲರೂ ಸಹ ನಿಮ್ಮ ಕೈಯಿಂದ ಅಟ್ಲೀಸ್ಟ್ ಅರ್ಧ ಅಡಿ ಮಣ್ಣನ್ನು ತೆಗೆದು ಒಂದು ಹಿಡಿ ಮಣ್ಣನ್ನು ನನಗೆ ತೋರಿಸ್ಬೇಕು. ಅರ್ಧ ಅಡಿಯಷ್ಟು ಆಳವಾಗಿ ತೆಗಿಬೇಕಂತ. ಅಷ್ಟೇ ಅಲ್ವಾ ಅಂತ ಅವ್ರ ಮನಸ್ಸಲ್ಲಿ ಅನಿಸ್ತು. ಆಯಿತು ಅಂತ ಹೋದರು. ಅಲ್ಲೆಲ್ಲ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಈ ತೋಟದ ಓನರ್ ಜೊತೆಯಲ್ಲಿ ನಿಂತ್ಕೊಂಡು ಮಣ್ಣು ತೆಗೆಸ್ದೆ. ಸೊ ಈ ಮಣ್ಣು ತೆಗೆದ, ಕೈಯಿಂದ ಹಿಂಗೆ ತೆಗಿಯೋಕೆ ಹೋದ. ಸೊ ಜಸ್ಟ್ 1 ಇಂಚು ಮಣ್ಣು ಕೈಯಿಂದ ಒಳಗಡೆ ತೆಗಿಲಿಕ್ಕೆ ಆಗಲಿಲ್ಲ. ನಾನು ಹೇಳಿದೆ, ತುಂಬ ಚೆನ್ನಾಗಿ ನೀರು ಕೊಟ್ಟಿದ್ದೀರಿ, ಸ್ವಲ್ಪ ಆಳವಾಗಿ ತೆಗಿರಿ ಅಂತ ಪ್ರೆಸರ್ ಆಗದೆ. ಆ ಮನುಷ್ಯ ಏನು ಟ್ರೈ ಮಾಡ್ದ. ಸ್ವಲ್ಪ ನಾನು ಹೇಳಿದ್ದಕ್ಕೆ ಜೋರಾಗೆ ಟ್ರೈ ಮಾಡೋಕ್ಕೆ ಹೋದ. ಸೊ ಈ ಉಗುರು ಸಂದಿಯಲ್ಲಿ ಮಣ್ಣೋಗಿ ಸೇರಿಕೊಳ್ತು. ರಕ್ತನೂ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಿಂಗೆ ನೋಡ್ಕೊಂಡ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯೋ, ಯಾಕೆ ಹಿಂಗಾಯಿತು ಅಂದ್ಬಿಟ್ಟು ನಾನಂದೆ, ಇಲ್ಲ ಸರ್, ಬಹಳ ಗಟ್ಟಿ ಸರ್, ಮಣ್ಣೇ ತೆಗಿಲಿಕ್ಕೆ ಆಗ್ತಾ ಇಲ್ಲ ಸರ್ ಇದು ನಾನು ಉಳುಮೆ ಮಾಡಿದರೆ ಚೆನ್ನಾಗಿತ್ತು ಸರ್, ಉಳುಮೆ ಮಾಡೋದಕ್ಕೆ ಹಿಂಗಾಯಿತು ಅಂತ ಮತ್ತೆ ನನಗೆ ವಾಪಸ್ಸು ಬಾಣ ಕೊಟ್ಟ. ಎಸ್, ಗುಡ್, ನೋಡೋಣ ಬನ್ನಿ, ಇವೆಲ್ಲ ಪ್ರಯೋಗಾತ್ಮಕವಾಗಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಅವ್ರ ತೋಟದ ಬದುವಿನಲ್ಲಿ ಒಂದು ಬೇಲಿ ಇತ್ತು. ನಾನು ಎಲ್ಲರನ್ನೂ ಇವನು ಕರೆದು, ಇವ್ರು ಯಾರ ಕೈಲೂ ಮಣ್ಣು ತೆಗಿಲಿಕ್ಕೆ ಆಗಲಿಲ್ಲ, ಅವರು ಹಿಂಗೆ ಒದ್ದಾಡ್ತಾ ಇದ್ರು. ಎಲ್ಲರನ್ನೂ ಬದುವಿನ ಹತ್ರ ಕರ್ಕೊಂಡು ಹೋದೆ. ಆ ಕರ್ಕೊಂಡೋಗಿ ಅಲ್ಲಿ ಎಲ್ರಿಗೂ ತೆಗಿಲಿಕ್ಕೆ ಹೇಳಿದೆ. ಸೊ ತೋಟದ ಪಕ್ಕದಲ್ಲೇ ಬದು ಇತ್ತು. ತೋಟ ಫುಲ್ ತೇವ ಇತ್ತು, ಬದು ಸ್ವಲ್ಪ ಮೇಲೆ ಇತ್ತು. ಸೊ ಇದರ ಜಸ್ಟು ಇದು ಮಾತ್ರ ಹೋಗಿತ್ತು ಆ ಒಂದು ಹ್ಯುಮಿಡಿಟಿ ಅಲ್ಲಿಗೆ. ಅಲ್ಲಿ ಕೈಯಿಂದ ತೆಗೆದ್ರೆ ಅರ್ಧ ಅಡಿಯನ್ನು 1 ಅಡಿ ಮಣ್ಣು ತೆಗೆದ್ರು ಹೊಳಕ್ಕೆ ಹೋಗ್ತಾ ಇದೆ. ಸೊ ಬದುವಿಯಲ್ಲಿ ಬೇರುಗಳು ಸಾಕಷ್ಟು ಕಾಣಿಸ್ತಾ ಇದೆ, ಎರೆಹುಳನೂ ಕಾಣಿಸ್ತಾ ಇದೆ. ಅಲ್ಲಿ ಮಣ್ಣು ತೆಗಿಲಿಕ್ಕೆ ಸುಲಭವಾಗಿತ್ತು. ಸೊ ನಾನು ಅವ್ರಿಗೆ ಅರ್ಥ ಮಾಡಿಸುವಂಥ ಸಮಯ ಬಂತು. ಹಾಗೆ ಹೇಳಿದೆ, ನೋಡಿ, ನೀವಿಲ್ಲಿ ನೀರೇ ಕೊಟ್ಟಿಲ್ಲ, ಆ ಬದುವಲ್ಲಿ ಇರ್ತಕ್ಕಂಥ ಗಿಡಗಳು ಚೆನ್ನಾಗಿದೆ, ಮಣ್ಣು ಲೂಸ್ ಆಗಿದೆ, ಸೊ ಬೇರು ಚೆನ್ನಾಗಿದೆ, ಎಲೆ ಚೆನ್ನಾಗಿದೆ. ಆದರೆ ಈ ತೋಟದಲ್ಲಿ ಯಾಕೆ ಈ ತರ ಇದೆ? ಸೊ ಅಲ್ಲೊಬ್ರು ಹೇಳಿದ್ರು, ಸರ್ ಇದಕ್ಕೆ ನೀರು ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳಿದ್ರು. ಮುಖ ನೋಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿದೆ, ಒಂದು ಗುದ್ಲಿ ತಗೊಂಬನ್ನಿ ಅಂತಂದೆ. ಗುದ್ಲಿ ತಗೊಂಬಂದ್ರು. ಸೊ ತೋಟದ ಮಾಲೀಕರ ಕೈಯಲ್ಲೇ ಹಗತೆ ಮಾಡಿಸಿದೆ. ಹೊಡೆದ್ರು, ಮಣ್ಣು ತೆಗೆದ್ರು. ಸೊ ತೆಗಿತಾ ಇದ್ದಂಗೆ ಮಣ್ಣು ಈ ತರ ತಗೊಂಡ್ರೆ ಅದು ಫುಲ್ ಮುದ್ದೆ ಆಗಿತ್ತು, ಗಮ್ ತರ ಬಂದಿತ್ತು. ಎಲ್ರಿಗೂ ಹೇಳಿದೆ, ಎಲ್ಲರೂ ಸ್ವಲ್ಪ ಕೈಯಲ್ಲಿ ಎತ್ಕೊಳ್ಳಿ ಅಂತ ಹೇಳಿದೆ. ಎತ್ಕೊಂಡ್ರು. ನಾನು ಹೇಳಿದೆ, ಇದು ಯಾವುದಕ್ಕೆ ಚೆನ್ನಾಗಿರುತ್ತೆ ಅಂತ ಕೇಳಿದೆ. ಯಾರಿಗೂ ಉತ್ತರ ಬರಲಿಲ್ಲ. ನಾನೇ ಹೇಳಿದೆ, ಇದು ಗಣಪತಿ ಮಾಡಲಿಕ್ಕೆ ಚೆನ್ನಾಗಿದೆಯಾ ಇದು ಮಣ್ಣು ಅಂತ ಕೇಳಿದೆ. ಸೊ ಅವರು, ಎಸ್ ಸರ್, ತುಂಬ ಚೆನ್ನಾಗಿದೆ ಮಣ್ಣಿದು ಗಣಪತಿ ಮಾಡಲಿಕ್ಕೆ ಅಂತ ಹೇಳಿದರು. ಆಗ ನಾನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಕೊಟ್ಟೆ. ನೋಡಿ, ಮಣ್ಣು ಗಟ್ಟಿಯಾಗಿರೋದ್ರಿಂದ, ಅಂದರೆ ನೀರು ಯಥೇಚ್ಛವಾಗಿ ಕೊಟ್ಟಿರೋದ್ರಿಂದ ಮಣ್ಣಿನ ಜೀವ ವೈವಿಧ್ಯತೆ ಹಾಳಾಗಿ ಮಣ್ಣಿನ ಕಣಗಳು ಒಂದಕ್ಕೊಂದು ಕೂತ್ಕೊಂಡು ಸಿಮೆಂಟ್ ಥರ ಆಗಿದೆ. ಆ ಸಿಮೆಂಟ್ ಥರ ಆಗಿರೋದಕ್ಕೆ ಇಲ್ಲಿ ಗಾಳಿ ಆಡ್ತಾ ಇಲ್ಲ, ನೀರು ಹಿಂಗ್ತಾ ಇಲ್ಲ. ಅದರ ಕಾರಣ, ಇದರ ಇಂಪ್ಯಾಕ್ಟ್ ಏನಾಗಿದೆ ಅಂತ ಎರಡನೇದು ನಾವು ನೋಡೋಕೆ ಹೊರಟ್ರೆ, ಹಾಗೆ ಸ್ವಲ್ಪ ಹಗೆದು ಬೇರ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತಂದೆ. ಆ ಬೇರ್ನ ಕಲೆಕ್ಟ್ ಮಾಡಿಕೊಂಡ್ರು. ಒಂದು ಕಡೆ ಎಲ್ಲ 7-8 ಕಡೆ ಬೇರ್ ಕಲೆಕ್ಟ್ ಮಾಡಿದ್ರು. ಆ ಬೇರ್ನ ಎಲ್ಲ ಕಡೆನೂ ಕಲೆಕ್ಟ್ ಮಾಡಿ ನೀರಲ್ಲಿ ತೊಳೆದು ಒಂದು ಕಡೆ ಇಟ್ಟು ಅವರೆಲ್ರಿಗೂ ನಾನು ತೋರಿಸ್ದೆ. ಸೊ ಅಲ್ಲಿ ಅರ್ಥ ಆಯ್ತು ಅವ್ರಿಗೆ, ಯಾವುದೇ ಬೇರು ಆಕ್ಟಿವ್ ಆಗಿಲ್ಲ, ಎಲ್ಲ ಕಪ್ಪಿಗೆ ಸತ್ತೋಗಿತ್ತು. ಸೊ ತಂತು ಬೇರುಗಳು ಇಲ್ಲೇ ಇಲ್ಲ. ಸೊ ಮುಖ್ಯವಾಗಿ ಮರಕ್ಕೆ
ಬೇರೆ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಈ ಮೇಲೆ ಕಂಡಂಥ ಈ ಒಂದು ಸಮಸ್ಯೆಗಳು ಸತ್ಯ ಆಗಬೇಕಾ ಸುಳ್ಳಾಗಬೇಕಾ ಅಂತ ಕೇಳಿದೆ. ಸೊ ಅವರೆಲ್ಲರೂ ಹೇಳಿದರು ಸತ್ಯ ಸರ್, ನೀವು ಹೇಳ್ತಾ ಇರೋದು ಸತ್ಯ. ನಾನು ಹೇಳಿದ್ದಲ್ಲ, ಇದು ವೈಜ್ಞಾನಿಕವಾಗಿ ವಿಜ್ಞಾನ ಹೇಳುತ್ತೆ. ಮಣ್ಣು ಗಟ್ಟಿಯಾದರೆ, ಗಟ್ಟಿ ಯಾಕಾಗತ್ತೆ? ಅತಿ ಹೆಚ್ಚು ನೀರು ಕೊಡೋದ್ರಿಂದನೂ ಆಗತ್ತೆ ಅಥವಾ ನೀರು ಇಲ್ಲದೆ ಇರೋದ್ರಿಂದನೂ ಆಗತ್ತೆ. ಈ ಜಾಗದಲ್ಲಿ ಅತಿ ಹೆಚ್ಚು ನೀರು ಕೊಟ್ಟಿರೋದ್ರಿಂದ ಮಣ್ಣು ಗಟ್ಟಿಯಾಗಿ ಬೇರಿಗೆ ಗಾಳಿ ಆಡದೆ ಬೇರಿನ ಅಭಿವೃದ್ಧಿ ನಿಂತು ಬೇರೆಲ್ಲ ಒಂದು ಸಂಕಷ್ಟಕ್ಕೆ ಸಿಗಾಕೊಂಡಿರೋದ್ರಿಂದ ಇವತ್ತು ಈ ತೋಟದಲ್ಲಿ ಎಲ್ಲ ರೋಗಗಳು, ಅಂದರೆ ಎಲ್ಲಿ ಉಪಕಾರಿ ಜೀವಿಗಳು ಇರಬೇಕಾಗಿತ್ತೋ ಮಣ್ಣಲ್ಲಿ ಅದು ಬದುಕಲಿಕ್ಕೆ ವಾತಾವರಣ ಸಪೋರ್ಟ್ ಮಾಡಿಲ್ಲ ಅತಿ ಹೆಚ್ಚು ನೀರು ಕೊಡೋದ್ರಿಂದ. ಅದಕ್ಕೆ ಅಪಕಾರಿ ಜೀವಿಗಳು ಅಭಿವೃದ್ಧಿಯಾಗಿ ಮಣ್ಣಲ್ಲಿ, ಅಂದರೆ ರೋಗಾಣುಗಳ ಅಭಿವೃದ್ಧಿಯಾಗಿ ಅಲ್ಲಿ ಅಣಬೆ ರೋಗ ಇರ್ಬೋದು, ಅಥವಾ ಹಳ್ಳು ಉದುರ್ತಾ ಇರತಕ್ಕಂಥದ್ದು ಇರ್ಬೋದು, ಕೊಳೆ ರೋಗ ಅಂತ ಇರ್ಬೋದು, ಅಥವಾ ಲೀಫ್ ಸ್ಪಾಟ್, ಅದು ಮಣ್ಣಿಂದ ಬರದೇ ಇದ್ರೂ ಎಲೆ ಚುಕ್ಕೆ ರೋಗ, ಆ ಮಣ್ಣಿನ ಮೇಲೆ ತೇವಾಂಶ ತೋಟದಲ್ಲಿ ಹೆಚ್ಚಾಗಿ ಸೊ ಫಂಗಸ್ ಬರಲಿಕ್ಕೆ ಹೆಚ್ಚು ಉಪಕಾರಿಯಾಗಿ ಅಲ್ಲಿ ಎಲ್ಲ ರೀತಿಯ ರೋಗಗಳಿಗೂ ಒಂದು ಅನುಕೂಲಕರವಾದ ವಾತಾವರಣ ಇವರು ಸೃಷ್ಟಿ ಮಾಡಿದ್ರು. ಉಳುಮೆ ಮಾಡದೆ ಅಲ್ಲ, ಅತಿ ಹೆಚ್ಚು ನೀರು ಅಂತಕ್ಕಂಥದ್ದು ಯಾರಿಗೂ ಅರ್ಥ ಆಗಿಲ್ಲ. ಸೊ ಇದ್ರ ಮೂಲಕ ನಾನು ಅರ್ಥ ಮಾಡಿಸಿದೆ. ಸ್ನೇಹಿತರೆ, ನಾನೆಲ್ರಿಗೂ ಹೇಳೋದಿಷ್ಟೇ, ನೋಡಿ, ಅವರು ಅರ್ಥ ಮಾಡಿಕೊಂಡಿದ್ದು ನನ್ನ ವಿಡಿಯೋದಲ್ಲಿ ಬರೀ ಉಳುಮೆ ಮಾಡಬೇಡಿ, ತೋಟ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ, ಆದರೆ ಅದಕ್ಕೆ ಕಾರಣಗಳು ಕೊಟ್ಟಿದ್ದೀನಿ. ಆದರೆ ಅವ್ರ ತಲೆಗೆ ರಿಜಿಸ್ಟರ್ ಆಗಿರೋದು ಉಳುಮೆ ಮಾಡಬೇಡಿ ಅಂತ ಹೇಳಿದ್ದು, ಉಳುಮೆ ಮಾಡದೇ ಇದ್ರೆ ಸುಲಭ ಆಗತ್ತೆ ಅಂತ ಸುಲಭವಾಗಿ ಅದನ್ನು ಕೈ ಬಿಟ್ಟರು. ಅದೇ ರೀತಿ ನೀರನ್ನು ಒಂದು ಸಾರಿ ಆಟೋಮೆಟಿಕ್ ಸ್ಟಾರ್ಟರ್ ಆನ್ ಮಾಡಿಬಿಟ್ರೆ ಮತ್ತೆ ಅಲ್ಲಿಗೆ ಹೋಗೋಂಗೆ ಇಲ್ಲ. ನೀರು ಫ್ರೀ ಮತ್ತು ಕರೆಂಟು ಫ್ರೀ, ನಿರಂತರವಾಗಿ ನೀರು, ಇದು ಸುಲಭ ಆಯಿತು. ಇದನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆದರೆ ಬೆಳೆಗೆ ನೀರಿನ ಅವಶ್ಯಕತೆ ಇದೆ ಹೊರತು ಈ ರೀತಿ ಅತಿ ಹೆಚ್ಚು ಕೊಟ್ಟಾಗ ಯಾವ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡಿದ್ರು, ನಾನು ಹೇಳಿರೋ ತಪ್ಪು ಅಂತ ನಾನು ಒಪ್ಕೋಬೇಕಾ ಅಥವಾ ಅವರು ಪರಿಪೂರ್ಣವಾಗಿ ತಿಳ್ಕೊಳ್ಳದೆ ಮಾಡಿರೋದು ತಪ್ಪು ಅಂತ ನಿಮ್ಮೆಲ್ರಿಗೂ ಅರ್ಥ ಆಗಬೇಕಂತಕ್ಕಂಥದ್ದು ಈ ಒಂದು ಕತೆ ಮುಖಾಂತರ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸಾಕಷ್ಟು 100ಕ್ಕೆ 70% ತೋಟಗಳು, ನಾನು ಎಲ್ಲ ಕಡೆ ಏನು ನೋಡ್ತಾ ಇದ್ದೀನೋ, ನೀರೇ ಇಲ್ಲ ಅಂತಾರೆ. ಅತಿ ಹೆಚ್ಚು ನೀರು ಕೊಟ್ಟು ಮಣ್ಣು ಗಂತರ ಆಗಿ ಮಣ್ಣಿನ ಜೀವವೈದ್ಯತೆನ ಹಾಳು ಮಾಡಿಕೊಂಡು ಎಲ್ಲ ಸಮಸ್ಯೆಗಳನ್ನು ಕಾಣ್ತಾ ಇದ್ದಾರೆ. ಸೊ ಎಷ್ಟೋ ಕಡೆ ಡಾಕ್ಟರ್ ಸಾಯಲ್ನ ಹಾಕಿದ್ದಾರೆ, ಹಾಕಿ ಯಥೇಚ್ಛವಾಗಿ ನೀರು ಕೊಡೋದ್ರಿಂದ ಆ ಮಣ್ಣಿನೆಲ್ಲ ಜೀವಿಗಳ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗದೆ ಸೊ ನೆಗೆಟಿವ್ ರಿಸಲ್ಟ್ಸ್ ಬಂದಿರತಕ್ಕಂಥದ್ದು ನಾನು ಫೀಲ್ಡಲ್ಲಿ ನೋಡಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನೀರನ್ನು ಕೊಡುವ ವಿಧಾನ ಹೆಂಗಿರಬೇಕು ಅಂತಂದರೆ, ನೀವು 3 ದಿನ ಕೊಡ್ತೀರಾ, ಕೊಡಬೇಡಿ ಅಂತ ಹೇಳಲ್ಲ ನಾನು. 3 ದಿನ ಕೊಟ್ಟರೆ 30 ದಿವಸ ನಿಲ್ಲಿಸಿ. ಯಾಕೆ ಅಂತಂದರೆ ಯಥೇಚ್ಛವಾದ ನೀರು ಕೊಟ್ಟಿರ್ತೀರಿ, ಆಳಕ್ಕೆ ಹೋಗಿರ್ತದೆ, ಮತ್ತೆ ಆಳಕ್ಕೆ ಹೋಗಿರುವಂಥ ನೀರು ಮತ್ತೆ ಎವಾಪರೇಟ್ ಆಗಿ ಹೊರಗಡೆ ಬರಬೇಕಂದ್ರೆ ಒಣಗಬೇಕು ಮಣ್ಣು. ಯಾವಾಗ ಮಣ್ಣು ಚೆನ್ನಾಗಿ ತೇವಾಗಿ ಚೆನ್ನಾಗಿ ಒಣಗುತ್ತೋ ಅಲ್ಲಿ ಮಣ್ಣು ಆರೋಗ್ಯವಾಗಿರ್ತದೆ. ಎಲ್ಲಿ ಮಣ್ಣು ಆರೋಗ್ಯವಾಗಿರ್ತದೋ ಅಲ್ಲಿ ಮಣ್ಣಿನ ಜೀವಿಗಳು ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ. ಆ ಮಣ್ಣಿನ ಜೀವಿಗಳು ಕೆಲಸ ಮಾಡೋದ್ರಿಂದ ಸೊ ಬೆಳೆನೂ ಪೋಷಕಾಂಶಗಳ ಕೊರತೆನೂ ನೀಗಿಸುತ್ತೆ. ಸೊ ಉತ್ಕೃಷ್ಟವಾಗಿ ಬೆಳೆಯುತ್ತೆ, ಸಮಸ್ಯೆಗಳು ಕಡಿಮೆ ಆಗುತ್ತೆ, ಉತ್ಪನ್ನ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಅದರಿಂದ ಈ ಒಂದು ಸ್ಟೋರಿಯಲ್ಲಿ ನಿಮ್ಮೆಲ್ಲರೂ ಒಂದೇ ಪಾಯಿಂಟ್ ಅರ್ಥ ಆಗಬೇಕಾಗಿರೋದು, ಅತಿ ಹೆಚ್ಚು ನೀರು ಕೊಡೋದು ತೋಟಕ್ಕೆ ಅನಾರೋಗ್ಯಕ್ಕೆ ಕಾರಣ ಆಗತ್ತೆ ಅಂತಕ್ಕಂಥದ್ದು ನೀವು ತಿಳ್ಕೊಳ್ತಾ, ಈ ಒಂದು ವಿಷಯ ನಿಮ್ಗೆ ಇಷ್ಟ ಆದರೆ ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಅತಿ ಹೆಚ್ಚು ಜನಕ್ಕೆ ಸೊ ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಗೊತ್ತಿಲ್ಲದೆ ಮಾಡುವಂಥ ತಪ್ಪುಗಳು ಸಾಕಷ್ಟು ಇವೆ. ಒಂದೊಂದಾಗಿ ನಾನು ನಿಮ್ಮ ಮುಂದೆ ತಂದಿಡಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಧನ್ಯವಾದಗಳು.